ಸೆಕೆಂಡಿನಲ್ಲಿ ಪ್ರವಾಹದ ದಿಕ್ಕು ಎಷ್ಟು ಬಾರಿ ಬದಲಾಗುತ್ತದೆ ಎಂಬುದನ್ನು ಆವರ್ತನೆ ಫ್ರೀಕ್ವೆನ್ಸಿ ಎನ್ನುತ್ತಾರೆ. ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಎಸಿ ವಿದ್ಯುತ್ 50 ಹರ್ಟ್ಜ್ ಆವರ್ತನೆಯನ್ನು ಹೊಂದಿದೆ. ಉದಾಹರಣೆ: ಮನೆಗಳಲ್ಲಿ ಬಳಸುವ ವಿದ್ಯುತ್, ವಾಣಿಜ್ಯ ಕಟ್ಟಡಗಳಲ್ಲಿ ಬಳಸುವ ವಿದ್ಯುತ್. ಡಿಸಿ ಸ್ಥಿರ ವಿದ್ಯುತ್. ಸ್ಥಿರ ವಿದ್ಯುತ್ ಡಿಸಿ ಎಂದರೆ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ತೀವ್ರತೆ ಸ್ಥಿರವಾಗಿರುತ್ತದೆ. ಉದಾಹರಣೆ: ಬ್ಯಾಟರಿಗಳಿಂದ ಪಡೆಯುವ ವಿದ್ಯುತ್, ಸೌರಶಕ್ತಿ ವ್ಯವಸ್ಥೆಗಳಿಂದ ಪಡೆಯುವ ವಿದ್ಯುತ್. ಸರಳವಾಗಿ ಹೇಳುವುದಾದರೆ, ಎಸಿ ವಿದ್ಯುತ್ ಅಲೆಗಳಂತೆ ಏರುಪೇರಾಗುತ್ತದೆ. ಡಿಸಿ ವಿದ್ಯುತ್ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸ್ಥಿರವಾಗಿ ಹರಿಯುತ್ತದೆ. ಎಸಿ ಮತ್ತು ಡಿಸಿ ನಡುವಿನ ವ್ಯತ್ಯಾಸಗಳು. ಗುಣಲಕ್ಷಣ: ಎಸಿ ಡಿಸಿ ದಿಕ್ಕು ನಿರಂತರವಾಗಿ ಬದಲಾಗುತ್ತದೆ, ಸ್ಥಿರವಾಗಿರುತ್ತದೆ. ತೀವ್ರತೆ ನಿರಂತರವಾಗಿ ಬದಲಾಗುತ್ತದೆ, ಸ್ಥಿರವಾಗಿರುತ್ತದೆ. ಆವರ್ತನೆ ಹೊಂದಿದೆ, ಇಲ್ಲ. ಉದಾಹರಣೆ: ಮನೆಗಳಲ್ಲಿ ಬಳಸುವ ವಿದ್ಯುತ್, ಬ್ಯಾಟರಿಗಳಿಂದ ಪಡೆಯುವ ವಿದ್ಯುತ್. ಈ ಮಾಹಿತಿ ನಿಮಗೆ ಸಹಕಾರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ.